ನಿಮಗೆ ಓದೋದ್ರಲ್ಲಿ ಆಸಕ್ತಿ ಕಡಿಮೆಯಾಗಿದೆಯಾ? ನೀವೇನಾದರೂ ಸಂಗೀತ ಕಲಿತಾ ಇದ್ದೀರಾ? ಓದಿಗೆ ಗುಡ್ ಬೈ ಹೇಳಿ ಭಾರತೀಯ ನೌಕಾಪಡೆಗೆ ಸೇರಬೇಕು ಅನ್ಕೊಂಡಿದ್ದೀರಾ? ದೇಶ ಸೇವೆ ಮತ್ತು ಸಂಗೀತ ಕ್ಷೇತ್ರಗಳಲ್ಲಿ ಸಾಧನೆ ಮಾಡೋಕೆ ಬಯಸುವ ಯುವ ಜನರಿಗೆ ಇಲ್ಲಿದೆ ಒಂದು ಸುವರ್ಣ ಅವಕಾಶ. ಇದು ಹೊತ್ತಿನ ವಿಶೇಷ. ನಾನು ಸುಧಾ ಗೌಡ. ನೋಡಿ, ಎಷ್ಟೋ ಜನ SSLC ಪಾಸ್ ಆಗಿರ್ತೀರಾ, ಒಳ್ಳೆ ಮಾರ್ಕ್ಸ್ ಬಂದಿರುತ್ತೆ, ಆದರೆ ಮನೆಯಲ್ಲಿ ಮುಂದೆ ಓದಿಸ್ಲಿಕ್ಕೆ ಪಾಪ ಕಷ್ಟಪಡ್ತಾ ಇರ್ತಾರೆ, ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಿರ್ತಾರೆ. ಆದರೂ ಪಾಪ ನಿಮಗೆ ಸಂಗೀತ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅಂತ ಹೇಳಿ ನೀವು ಸಂಗೀತ ಕಲಿತಾ ಇರ್ತೀರಾ, ಅಥವಾ ಯಾವುದೋ ಒಂದು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಅನ್ನು ಕಲಿತಾ ಇರ್ತೀರಾ, ಇರಲಿ ಒಂದು ಸೈಡಿಗೆ ಒಂದು ಹಾಬಿಯಾಗಿ ಇರಲಿ ಅಂತ ಹೇಳಿ ಕಲಿತಾ ಇರ್ತೀರಾ. ಇಂಥವ್ರಿಗೆ ನಿಜಕ್ಕೂ ಒಂದು ಒಳ್ಳೆಯ ಅವಕಾಶ. ಸಂಗೀತ ಕಲ್ತ ಮೇಲೆ ಸಿಂಗರೇ ಆಗಬೇಕು ಅಂತ ಏನಿಲ್ಲ, ಬೇಕಾದಷ್ಟು ಆಪರ್ಚುನಿಟಿಗಳಿರುತ್ತೆ, ಆದರೆ ಅದ್ರ ಬಗ್ಗೆ ನಮಗೆ ಗೊತ್ತಿರಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಭಾರತೀಯ ನೌಕಾಪಡೆಯಲ್ಲಿ ಸಂಗೀತಗಾರರಿಗೆ ಏನು ಕೆಲಸನಪ್ಪ ಅಂಥೇಳಿ ನೀವು ಕೇಳ್ತಾ ಇದ್ದರೆ, ಅದನ್ನು ತಿಳ್ಕೋಬೇಕು ಅಂತಂದರೆ ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೀವು ನೋಡಲೇಬೇಕು. ಈಗ SSLC ಪಾಸ್ ಆಗಿದ್ರೂ ನೀವು ಮುಂದಕ್ಕೆ ಓದಕ್ಕೆ ಇಷ್ಟ ಇಲ್ಲ, ನಾನು ಭಾರತೀಯ ನೌಕಾಪಡೆಗೆ ಸೇರ್ಕೊಳ್ತೀನಿ, ಸಂಗೀತ ಕಲಿತಾ ಇದ್ದೀನಿ ಅಂತ ಏನಾದರೂ ನೀವೇನಾದರೂ ಅಂದುಕೊಳ್ತಾ ಇದ್ರೆ, 2026 ಭಾರತೀಯ ನೌಕಾಪಡೆಯು ಅಗ್ನಿವೀರ್ MR ಅಂದರೆ ಸಂಗೀತಗಾರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದೆ. ನೋಡಿ, ಭಾರತೀಯ ನೌಕಾಪಡೆಯಲ್ಲಿ ಸೈನಿಕರಾಗಿ ಸೇವೆ ಸಲ್ಲಿಸೋಕೆ ಅವಕಾಶ ಇದೆ ಗೊತ್ತು, ಆದರೆ ಸಂಗೀತಗಾರರಾಗಿಯೂ ಸೇವೆ ಸಲ್ಲಿಸೋಕೆ ಅವಕಾಶ ಇದೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ನಿಮಗೆ ಗೊತ್ತಾಗಲಿ ಅಂತೇಳಿ ನಾನು ಈ ವಿಚಾರವನ್ನು ನಿಮ್ಮ ಕಿವಿಗೆ ಹಾಕ್ತಾ ಇದ್ದೀನಿ. ದೇಶ ಸೇವೆ ಮಾಡಬೇಕು, ಅದಕ್ಕೂ ಇಲ್ಲಿ ಅವಕಾಶ ಇದೆ. ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು, ಅದಕ್ಕೂ ಇಲ್ಲಿ ಅವಕಾಶ ಇದೆ. ಒಂದು ರೀತಿ ಡಬಲ್ ದಬಾಕ ಅಂತ ಹೇಳ್ಬೋದು. ಸೊ ಯಾರೆಲ್ಲ ದೇಶ ಸೇವೆ ಮಾಡಬೇಕು, ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿದ್ದೀರೋ, ಅದರಲ್ಲೂ ಯುವ ಜನ SSLC ಪಾಸ್ ಆಗಿದ್ದೀರಾ, ನಿಮಗೆ ಒಂದು ಸುವರ್ಣ ಅವಕಾಶವನ್ನು ಭಾರತೀಯ ನೌಕಾಪಡೆ ಕಲ್ಪಿಸಿಕೊಡ್ತಾ ಇದೆ. ಇದೇ ಏಪ್ರಿಲ್ 11ರಿಂದ ಅರ್ಜಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ನೆನ್ಪಿಟ್ಕೊಳ್ಳಿ ಡೇಟನ್ನ, ಏಪ್ರಿಲ್ 11ರಿಂದ ಅರ್ಜಿ ಪ್ರಕ್ರಿಯೆ ಆರಂಭವಾಗ್ತಾ ಇದೆ. ಏಪ್ರಿಲ್ 26 ಕೊನೆಯ ದಿನಾಂಕ. ಏಪ್ರಿಲ್ 11ರಿಂದ 26 ಒಳಗೆ ನೀವು ಆನ್ಲೈನ್ನಲ್ಲಿ ಈಗಲೇ ಚೆಕ್ ಮಾಡಿ ಯಾವ ರೀತಿ ನಾವು ಈ ಹುದ್ದೆಗೆ ಸೇರ್ಕೊಳ್ಬೋದು, ಅದಕ್ಕೆ ಏನೇನು ಕ್ವಾಲಿಫಿಕೇಷನ್ ಬೇಕು, ಏನೇನು ಸರ್ಟಿಫಿಕೇಟ್ಗಳು ಬೇಕು ಅನ್ನೋದನ್ನು ಈಗಲೇ ಗೂಗಲ್ ಸರ್ಚ್ ಮಾಡಿ ಸರ್ಟಿಫಿಕೇಟ್ ಏನೇನು ಬೇಕು ಎಲ್ಲವನ್ನ ತೆಗೆದಿಟ್ಕೊಂಡ್ಬಿಡಿ. 10ನೇ ತರಗತಿ ಪಾಸ್ ಆಗಿದ್ರೆ, ಸಂಗೀತ ಜ್ಞಾನ ಹೊಂದಿದ್ರೆ, ನೀವು ಸಂಗೀತ ಕಲಿತಾ ಇದ್ದು A ಗ್ರೇಡೋ B ಗ್ರೇಡೋ ತಗೊಂಡಿದ್ರೆ, ಅಭ್ಯರ್ಥಿಗಳು ಅಂದರೆ ಅಂಥ ಸಂಗೀತ ಜ್ಞಾನವನ್ನು ಹೊಂದಿರುವಂಥ SSLC ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು, ನೌಕಾಪಡೆಗೆ ಸೇರ್ಕೊಳ್ಬಹುದು. ಇದು ಒಂದು ಸುವರ್ಣ ಅವಕಾಶ. SSLC ಪಾಸ್ ಆಗಿದ್ದೀನಿ, ಗೌರ್ಮೆಂಟ್ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಯಾವ ಕೆಲಸಕ್ಕೆ ಅಪ್ಲೈ ಮಾಡೋದು ಗೊತ್ತಿಲ್ಲ, ಆದರೂ ಸಂಗೀತ ಕಲ್ತಿದ್ದೀನಿ ಅನ್ನೋರಿಗೆ ಇದು ಅತ್ಯದ್ಭುತ ಅವಕಾಶ. ಯಾಕಂದರೆ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸೋದ್ರ ಜೊತೆಗೆ ನಿಮಗೆ ಒಂದು ಕೇಂದ್ರ ಸರ್ಕಾರದಿಂದ ಕೊಡುವಂಥ ಒಂದು ಸಂಬಳ ಸಿಗುತ್ತೆ, ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೂ ಅವಕಾಶ ಸಿಗುತ್ತೆ. ದೇಶದ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸೋದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲೂ ಸಾಧನೆ ಮಾಡುವಂಥ ಅತ್ಯದ್ಭುತ ಅವಕಾಶವನ್ನು ಭಾರತೀಯ ನೌಕಾಪಡೆ ಕಲ್ಪಿಸಿಕೊಡ್ತಾ ಇದೆ. 2026ನೇ ಸಾಲಿನ ಅಗ್ನಿವೀರ್ MR ಸಂಗೀತಗಾರ ಹುದ್ದೆಗಳ ಭರ್ತಿಗಾಗಿ ಅಧಿಕೃತ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದೆ. ನೀವು ಕೇಳಬಹುದು, ಏನಪ್ಪ ಭಾರತೀಯ ನೌಕಾಪಡೆಯಲ್ಲಿ ಸಂಗೀತಗಾರರಿಗೆ ಏನು ಕೆಲಸ ಅಂತ. ಈಗ ನೋಡಿ, ಸಂಗೀತ ಅನ್ನೋದು ಎಲ್ಲಿಲ್ಲ ಹೇಳಿ, ಎಲ್ಲ ಕಡೆಗಳಲ್ಲೂ ಇದೆ. ಯಾವುದೇ ಸಭೆ ಸಮಾರಂಭ ನಡೆದ್ರು, ಯಾವುದೇ ಒಂದು ವಿಜಯೋತ್ಸವ ನಡೆದ್ರು, ಅಲ್ಲಿ ನಮಗೆ ಬ್ಯಾಂಡ್ ಬಾರಿಸಲೇಬೇಕು, ನಾವು ಡ್ಯಾನ್ಸ್ ಮಾಡಲೇಬೇಕು, ಮ್ಯೂಸಿಕ್ ಅಂತೂ ಇರಲೇಬೇಕು. ಸೊ ಭಾರತೀಯ ನೌಕಾಪಡೆಯಲ್ಲಿ ನ್ಯಾಷನಲ್ ಫೆಸ್ಟಿವಲ್ ಸೆಲೆಬ್ರೇಷನ್ ಸಂದರ್ಭದಲ್ಲಿ, ಯುದ್ಧವನ್ನು ಗೆದ್ದಂಥ ಸಂದರ್ಭದಲ್ಲಿ, ವೀರ ಮರಣವನ್ನು ಅಪ್ಪಿದಂಥ ಸಂದರ್ಭದಲ್ಲಿ, ಸೈನಿಕರಿಗೆ ಗೌರವ ಸಲ್ಲಿಸುವಾಗ, ಪೆರೇಡ್ಗಳನ್ನು ನಡೆಸುವಾಗ, ಟ್ರೈನಿಂಗ್ ಕೊಡುವಾಗ, ಮತ್ತು ನ್ಯಾಷನಲ್ ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡುವಾಗ ಅಲ್ಲಿ ಮ್ಯೂಸಿಕ್ ಬ್ಯಾಂಡ್ಗಳನ್ನು ಬಾರಿಸ್ತಾರೆ. ಸಂಗೀತ ಹಾಡೋರಿಗೆ ಅವಕಾಶ ಇರುತ್ತೆ, ಹಾಡು ಹಾಡೋರಿಗೆ ಅವಕಾಶ ಇರುತ್ತೆ, ಮ್ಯೂಸಿಕ್ ಬ್ಯಾಂಡ್ಗಳನ್ನು ಬಾರಿಸುವಂಥವ್ರಿಗೆ ಅವಕಾಶ ಇರುತ್ತೆ. ನೆನಪಿರಲಿ, ಈ ಥರದ ಕೆಲಸಗಳು ಭಾರತೀಯ ನೌಕಾಪಡೆಯಲ್ಲಿದೆ. ಕೇವಲ ಸೈನಿಕರಿಗಷ್ಟೇ ಕೆಲಸ ಇಲ್ಲ, ಸಂಗೀತಗಾರರಿಗೂ ಕೆಲಸ ಇದೆ. ಹಾಗಾಗಿ ನೀವು ಇದನ್ನು ವೃತ್ತಿಯಾಗಿ ತೆಗೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ರೆ ಈ ಕೂಡಲೇ ಅರ್ಜಿಯನ್ನು ಹಾಕೋದನ್ನು ಮರಿಬೇಡಿ. ವೃತ್ತಿ ಜೀವನದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪನೆ ಮಾಡೋದಕ್ಕೆ ಬಯಸುವವರಿಗೆ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಭಾರತೀಯ ನೌಕಾಪಡೆ. SSLC ಪಾಸ್ ಆಗಿದ್ದೀನಿ, ನಾನು ಸಂಗೀತ ಕಲ್ತಿದ್ದೀನಿ, ಮುಂದೆ ಓದಕ್ಕಂತೂ ಇಷ್ಟ ಇಲ್ಲ, ಆದರೆ ಸಾಧನೆ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೆ ಸಂಗೀತ ಕ್ಷೇತ್ರದಲ್ಲಿ ಭಾರತೀಯ ನೌಕಾಪಡೆಗೆ ನೀವು ಜಾಯ್ನ್ ಆಗ್ಬೋದು. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಈ ನೇಮಕಾತಿ ಪ್ರಕ್ರಿಯೆಯ ಮೂಲಕ ದೇಶದ ಪ್ರತಿಷ್ಠಿತ ನೌಕಾಪಡೆಯ ಭಾಗವಾಗಿ ಕೆಲಸ ಮಾಡಬಹುದು.
ಈ ನೇಮಕಾತಿಯ ಆನ್ಲೈನ್ ಅರ್ಜಿ ಪ್ರಕ್ರಿಯೆ ಡೇಟ್ ನೆನ್ಪಿಟ್ಕೊಳ್ಳಿ, ಏಪ್ರಿಲ್ 11ನೇ ತಾರೀಕು 2026ರಿಂದ ಅಧಿಕೃತವಾಗಿ ಪ್ರಾರಂಭ ಆಗ್ತಾ ಇದೆ. ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಏಪ್ರಿಲ್ 26, 2026ರವರೆಗೆ ಕಾಲಾವಕಾಶ ಇದೆ. ಅದೇ ಕೊನೆಯ ದಿನಾಂಕ. ಕೊನೆ ಕ್ಷಣದಲ್ಲ, ಯಾವುದೇ ರೀತಿ ತಾಂತ್ರಿಕ ತೊಂದರೆಗಳಾಗಬಾರ್ದು ಅಂತಂದ್ರೆ ಈಗಲೇ ಎಲ್ಲವನ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಅವ್ರು ಏನೇನು ಕೇಳ್ಬೋದು, SSLC ಸರ್ಟಿಫಿಕೇಟ್ ಕೇಳ್ಬೋದು, ಮ್ಯೂಸಿಕ್ ಕಲ್ತಿದ್ರೆ ಅದರ ಸರ್ಟಿಫಿಕೇಟ್ ಕೇಳ್ಬೋದು, ಯಾವ ಗ್ರೇಡ್ ತಗೊಂಡಿದ್ದೀರಾ ಕೇಳ್ಬೋದು, ಇನ್ನು ಕಾಮನ್ ಆಗಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಇದೆಲ್ಲ ಕೂಡ ಇದ್ದೇ ಇರುತ್ತೆ. ಸೊ ಆಸಕ್ತರು ನಿಗದಿತ ಅವಧಿ ಒಳಗೆ ಭಾರತೀಯ ನೌಕಾಪಡೆಯ ಅಧಿಕೃತ ವೆಬ್ಸೈಟ್ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಅರ್ಹತೆಯ ಮಾನದಂಡಗಳನ್ನು ನೋಡೋದಾದ್ರೆ ಅಭ್ಯರ್ಥಿಗಳು ಯಾವುದೇ ಮಾನ್ಯತೆ ಪಡೆದ ಮಂಡಳಿಯಿಂದ ನೀವು SSLC ಎಕ್ಸಾಮ್ ಬರೆದು 50% ಅಂಕಗಳೊಂದಿಗೆ ಪಾಸ್ ಆಗಿರಲೇಬೇಕು. ಇದು ಮ್ಯಾಂಡೇಟ್ರಿ. SSLC ಫೇಲ್ ಆಗಿದ್ರು ನಿಮ್ಗೆ ಅವಕಾಶ ಇರಲ್ಲ, SSLC ಪಾಸ್ ಆಗಿರಲೇಬೇಕು, ಇದು ಕಡ್ಡಾಯ. ಈ ಶೈಕ್ಷಣಿಕ ಅರ್ಹತೆಯ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿನ ಪರಿಣಿತಿಯು ಅಭ್ಯರ್ಥಿಗಳಿಗೆ ಹೆಚ್ಚಿನ ಬಲ ಕೊಡುತ್ತೆ. ನೀವು ಸಂಗೀತ ಕಲ್ತಿದ್ದೀರಾ, ಅದರಲ್ಲಿ ಯಾವ ಗ್ರೇಡ್ ತಗೊಂಡಿದ್ದೀರಾ ಅದು ಕೂಡ ಇಂಪಾರ್ಟೆಂಟ್. ಅದರ ಸರ್ಟಿಫಿಕೇಟ್ ಕೂಡ ಅವಶ್ಯಕತೆ ಇದೆ. ಆಯ್ಕೆ ಪ್ರಕ್ರಿಯೆ ಬಹಳ ಪ್ರಮುಖವಾಗಿ 10ನೇ ತರಗತಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ನಡೆಯುತ್ತೆ. 10ನೇ ತರಗತಿ 1ರಿಂದ 10ನೇ ತರಗತಿಯವರೆಗೂ ಏನಾದರೂ ಒಂದಷ್ಟು ಕ್ವಶನ್ಸ್ ಕೇಳ್ಬೋದು ಅಥವಾ ಪರೀಕ್ಷೆ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಒಂದಷ್ಟು ಹಂತಗಳಲ್ಲಿ ನೀವು ಪ್ರಶ್ನೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಅದು SSLC ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆಯೂ ಇರ್ಬೋದು ಅಥವಾ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಪರೀಕ್ಷೆಗಳನ್ನು ನಡೆಸಲಾಗುತ್ತೆ. ಆ ಪರೀಕ್ಷೆಗಳನ್ನು ನೀವು ಬರೀಬೇಕಾಗತ್ತೆ ಅರ್ಜಿ ಸಲ್ಲಿಕೆ ಆದ ಬಳಿಕ. ಹಾಗಾಗಿ ಅರ್ಜಿ ಸಲ್ಲಿಸುವ ಆಕಾಂಕ್ಷಿಗಳು ಸ್ವಲ್ಪ ಪ್ರಿಪೇರ್ ಆಗಿ ಎಕ್ಸಾಮ್ ಅಟೆಂಡ್ ಮಾಡೋದು ಅಥವಾ ಅರ್ಜಿ ಹಾಕೋದು ಒಳ್ಳೆಯದು. ಸೊ ನೌಕಾಪಡೆ ಅಧಿಕೃತ ಪೋರ್ಟಲ್ಗೆ ನೀವು ವಿಸಿಟ್ ಮಾಡಿ ಅಗತ್ಯವಿರುವಂಥ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಎಲ್ಲ ಸರಿ ಇದೆಯಾ ಅಂತ ಮತ್ತೊಮ್ಮೆ ಚೆಕ್ ಮಾಡಿಕೊಳ್ಳಿ, ದೃಢೀಕರಿಸಿ. ದೇಶ ಸೇವೆಯ ಜೊತೆಗೆ ಕಲಾ ಪ್ರೇಮ ಎರಡನ್ನೂ ಸಮಾನವಾಗಿ ಗೌರವಿಸುವಂಥದ್ದು ಈ ಒಂದು ಹುದ್ದೆ, ಭಾರತೀಯ ನೌಕಾಪಡೆಯ MR ಸಂಗೀತಗಾರರ ಹುದ್ದೆ. ಯುವ ಜನರಿಗೆ ಗೌರವಯುತ ಬದುಕು ಮತ್ತೆ ಸಾಹಸಮಯ ವೃತ್ತಿ ಜೀವನವನ್ನ ಇದು ಕೊಡುತ್ತೆ ಅನ್ನೋದು ಇದರ ವಿಶೇಷ. ಒಂದು ಕಡೆ ದೇಶ ಸೇವೆ ಮಾಡದಂಗೂ ಆಗುತ್ತೆ, ಮತ್ತೊಂದು ಕಡೆ ಓದಕ್ಕಿಷ್ಟ ಇಲ್ಲ ಆದರೂ ನಾನು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ನನಗೆ ಸೆಂಟ್ರಲ್ ಗೌರ್ಮೆಂಟ್ ಸಂಬಳ ಬರುತ್ತೆ, ಲೈಫ್ ಸೆಟಲ್ ಆಗುತ್ತೆ ಎನ್ನುವಂಥ ಒಂದಷ್ಟು ಭದ್ರತೆ ಈ ಒಂದು ಜಾಬ್ನಲ್ಲಿದೆ. ಹಾಗಾಗಿ ಈ ಕೂಡಲೇ ಗೂಗಲ್ ಸರ್ಚ್ ಮಾಡಿ ಈ ಒಂದು ವಿಚಾರದ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಕ್ಕರೆ ಒಳ್ಳೆಯದು. ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ, ಏನೇನೆಲ್ಲ ಡಾಕ್ಯುಮೆಂಟ್ ಬೇಕು ರೆಡಿ ಮಾಡಿಟ್ಕೊಳ್ಳಿ. ಏಪ್ರಿಲ್ 11ರಿಂದ ಏಪ್ರಿಲ್ 26ರವರೆಗೆ ಸಮಯ ಇದೆ. ಅರ್ಜಿ ಹಾಕಿ, ಅದೃಷ್ಟ ನಿಮ್ಮದಾಗಿದ್ದರೆ ಭಾರತೀಯ ನೌಕಾಪಡೆಯಲ್ಲಿ ಸಂಗೀತಗಾರರಾಗಿ ಸೇವೆಯನ್ನು ಸಲ್ಲಿಸೋಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಗೆ ಈ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ, ಪಾಪ ಅವರಿಗೂ ಯೂಸ್ಫುಲ್ ಆಗಲಿ. ಯಾರೆಲ್ಲ SSLC ಪಾಸ್ ಆಗಿದ್ದು ಸಂಗೀತ ಕಲಿತಾ ಇದ್ದಾರೋ ಅವರಿಗೆ ಈ ವಿಡಿಯೋದಿಂದ ಕೆಲಸ ಸಿಗುವಂತಾಗಲಿ. ಹಾಗೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು.